one of the important topic for 3 marks, that is motional EMF. Here let us considering a rectangular metallic frame. ಒಂದು ರೆಕ್ಟ್ಯಾಂಗುಲರ್ ಶೇಪ್ನಲ್ಲಿರೋದು ಮೆಟಾಲಿಕ್ ಪ್ಲೇಟ್ನ ಕನ್ಸಿಡರ್ ಮಾಡಬೇಕು. ದಟ್ ಈಸ್ ಪಿ ಕ್ಯೂ ಆರ್ ಟಿ. ಹೌದಾ? ಈ ರೆಕ್ಟ್ಯಾಂಗುಲರ್ ಪ್ಲೇಟ್ ಮೇಲೆ ಒಂದು ವೈರ್ನ ತೊಗೊತೀವಿ, ದಟ್ ಈಸ್ ಎಕ್ಸ್ ಆ್ಯಂಡ್ ವೈ ಅಂತೇಳಿ ತೊಗೊತೀವಿ. ಇದು ಲೆಂತ್ ಆಫ್ ದ ವೈರ್ ಎಲ್. ಇದು ಆರ್ನಿಂದ ವೈಗಿರ್ತಕ್ಕಂಥ ಡಿಸ್ಟೆನ್ಸ್ ಎಕ್ಸ್ ಅಂತೇಳಿ ತೊಗೊತೀವಿ. ಈ ವೈರ್ ಏನು ಮಾಡ್ತೀವಿ ಅಂದರೆ ಮೆಟಾಲಿಕ್ ಫ್ರೇಮ್ ಮೇಲೆ ಮೂವ್ ಮಾಡ್ತೀವಿ. ಇಲ್ಲಿದ್ದ ವೈರ್ ಇಲ್ಲಿಗೆ ಬರ್ತದೆ, ದಟ್ ಈಸ್ ಎಕ್ಸ್ ಡ್ಯಾಶ್ ಮತ್ತು ವೈ ಡ್ಯಾಶ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಏನಾಗ್ಲಕ್ಕತ್ತದ ಅಂದರೆ ವೈರು ವೈ ಪಾಯಿಂಟ್ನಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ಹಿಯರ್ ವೈರ್ ಈಸ್ ಡಿಸ್ಪ್ಲೇಸಿಂಗ್ ಫ್ರಮ್ ಹಿಯರ್ ಟು ಹಿಯರ್, ದಟ್ ಈಸ್ ಡಿ ಎಕ್ಸ್. ಹೌದಾ? ಇದಕ್ಕೆ ಏನಂತ ಹೇಳ್ತೀವಿ ನಾವು ಅಂತಂದರೆ ದಿಸ್ ಮೋಷನಲ್ ಇ ಎಮ್ ಎಫ್ ಅಂತಂದರೆ ಇದು ನೆನ್ಪಿಟ್ಕೋಬೇಕು ನಾವು. ದಿಸ್ ಈಸ್ ದ ಅಂಡರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇಳಿ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಡಿನೋಟೆಡ್ ಬೈ ಇಂಟು ಮಾರ್ಕ್ ಎನ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಐತಂದರೆ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೆಸೆಂಟ್ ಇರ್ತದೆ ಅಂತೇಳಿ ಅರ್ಥ. ಅದಕ್ಕೆ ಸೊ ಫ್ಲಕ್ಸ್ ಲಿಂಕ್ಡ್ ವಿತ್ ಏರಿಯಾ, ದಟ್ ಈಸ್ ಎಕ್ಸ್ ವೈ ಆ್ಯಂಡ್ ಆರ್. ಫ್ಲಕ್ಸ್ ಲಿಂಕ್ಡ್ ವಿತ್ ಏರಿಯಾ ಎಕ್ಸ್ ವೈ ಆ್ಯಂಡ್ ಆರ್. ಹೌದಾ? ಇಲ್ಲಿ ಎಕ್ಸ್ ವೈ ಆರ್ ಅಂತಂದರೆ ಏನಂತೇಳಿ ತೊಗೊತೀವಿ ನಾವು, ಪೈ 1 ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್. ಪೈ 1 ಈಸ್ ಈಕ್ವಲ್ಸ್ ಟು ಬಿ ಎ ಕಾಸ್ ಟೀಟಾ. ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪರ್ಟಿಕ್ಯುಲರ್ ಏರಿಯಾ. ಕಾಸ್ ಟೀಟಾ ಅಂದರೆ ಏನಾಗ್ಲಿಕ್ಕತ್ತೈತೆ ಅಂದರೆ ಯರ್ ವೈರ್ ಈಸ್ ಮೂವಿಂಗ್ ಇನ್ ಅ ಹಾರಿಜಾಂಟಲ್ ಡೈರೆಕ್ಷನ್. ಹೌದಾ? ಇಲ್ಲಿ ಆ್ಯಂಗಲ್ ಟೀಟಾ ಈಸ್ ಈಕ್ವಲ್ಸ್ ಟು 0 ಡಿಗ್ರಿ ಇರ್ತದೆ. ಸೊ ಕಾಸ್ 0 ಈಸ್ ಈಕ್ವಲ್ಸ್ ಟು 1. ಪೈ 1 ಈಸ್ ಈಕ್ವಲ್ಸ್ ಟು ಬಿ ಎ ಇಂಟು ಕಾಸ್ ಟೀಟಾ ವ್ಯಾಲ್ಯೂ 1 ಆಗ್ತದೆ. ಇಲ್ಲಿ ಪೈ 1 ಈಸ್ ಈಕ್ವಲ್ಸ್ ಟು ಬಿ. ಹೌದಾ? ಇಲ್ಲಿ ಡಿಸ್ಟೆನ್ಸ್ ಏನದು ಆರ್ನಿಂದ ವೈಗೆ ಎಕ್ಸ್ ಅದು, ಬಿ ಎಕ್ಸ್ ಎಲ್ ಲೆಂತ್ ಆಫ್ ದ ವೈರ್. ಮತ್ತು ನೆಕ್ಸ್ಟ್ ಅದೇ ರೀತಿ ಫ್ಲಕ್ಸ್ ಲಿಂಕ್ಡ್ ವಿತ್ ಏರಿಯಾ. ಫ್ಲಕ್ಸ್ ಲಿಂಕ್ಡ್ ವಿತ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆರ್. ಅಂದರೆ ಅದೇನು ವೈರ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ತದಲ್ಲ ಅದರದನ್ನ ಕನ್ಸಿಡರ್ ಮಾಡ್ತೀವಿ ನಾವು. ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆ್ಯಂಡ್ ಆರ್ ಕನ್ಸಿಡರ್ ಮಾಡಿದರೆ ಇಲ್ಲಿ ಪೈ 2 ಈಸ್ ಈಕ್ವಲ್ಸ್ ಟು ಇಲ್ಲಿ ಕೂಡ ಬಿ ಎ ಕಾಸ್ ಟೀಟಾ ಅಂತೇಳಿ ಬರ್ತೀವಿ ನಾವು. ಪೈ 2 ಈಸ್ ಈಕ್ವಲ್ಸ್ ಟು ಬಿ ಇಂಟು ಏರಿಯಾ ಅಂದರೆ ಇಲ್ಲಿಂದ ತೊಗೊಂತೀವಿ ನಾವು ಎಕ್ಸ್ ಡ್ಯಾಶ್ ಎಕ್ಸ್ ಪ್ಲಸ್ ಡಿ ಎಕ್ಸ್. ಡಿಸ್ಪ್ಲೇಸ್ ಆಗೈತಲ್ಲ ಇಲ್ಲಿಂದ ತೊಗೋಬೇಕಾಗ್ತದೆ ಎಕ್ಸ್ ಪ್ಲಸ್ ಡಿ ಎಕ್ಸ್ ಇಂಟು ಲೆಂತ್ ಆಫ್ ದ ವೈರ್ ಎಲ್ ಎನ್. ನೆಕ್ಸ್ಟ್ ಏನು ಬರ್ತೀವಿ ನಾವು, ಚೇಂಜ್ ಇನ್ ಫ್ಲಕ್ಸ್ ಡಿ ಪೈ ಈಸ್ ಈಕ್ವಲ್ಸ್ ಟು ಪೈ 2 ಮೈನಸ್ ಪೈ 1. ಪೈ 2 ಅಂದರೆ ಏನದ ಬಿ ಇಂಟು ಎಕ್ಸ್ ಪ್ಲಸ್ ಡಿ ಎಕ್ಸ್ ಇಂಟು ಎಲ್ ಮೈನಸ್ ಪೈ 1 ಅಂದರೆ ಬಿ ಎಕ್ಸ್ ಎಲ್. ಬಿ ಇಂಟು ಎಕ್ಸ್ ಇಂಟು ಎಲ್ ಅಂದರೆ ಎಕ್ಸ್ ಎಲ್ ಪ್ಲಸ್ ಡಿ ಎಕ್ಸ್ ಇಂಟು ಎಲ್ ಅಂದರೆ ಡಿ ಎಕ್ಸ್ ಎಲ್ ಅಥವಾ ಎಲ್ ಡಿ ಎಕ್ಸ್ ಮೈನಸ್ ಬಿ ಎಕ್ಸ್ ಎಲ್ ಅಂತೇಳಿ ಬರ್ತೈತೆ. ಇದನ್ನು ಬಿ ಇಂಟು ಎಕ್ಸ್ ಎಲ್ ಅಂದರೆ ಬಿ ಎಕ್ಸ್ ಎಲ್ ಪ್ಲಸ್ ಬಿ ಇಂಟು ಎಲ್ ಡಿ ಎಕ್ಸ್ ಮೈನಸ್ ಬಿ ಎಕ್ಸ್ ಎಲ್ ಕ್ಯಾನ್ಸಲ್. ಡಿ ಪೈ ಈಸ್ ಈಕ್ವಲ್ಸ್ ಟು ಬಿ ಎಲ್ ಡಿ ಎಕ್ಸ್ ಅಂತೇಳಿ ತೊಗೊತೀವಿ. ಹೌದಾ? ನೆಕ್ಸ್ಟ್ ಫೈನಲಿ ಏನಾಗ್ತದೆ ಅಂದರೆ ಡಿವೈಡಿಂಗ್ ಬೋತ್ ಸೈಡ್ ಬೈ ಡಿ ಟಿ. ಹೌದಾ? ಡಿ ಪೈ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ಸ್ ಟು ಬಿ ಎಲ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಕ್ಯಾನ್ಸಲ್. ಈಗ ರಿಮೈನಿಂಗ್ ಏನು ಉಳಿತಿಲ್ಲಿ ಡಿ ಪೈ ಅಂದರೆ ಏನಾಗ್ತದೆ ಅಂದರೆ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗ್ತದೆ. ಸೊ ಬಿ ಇಂಟು ಎಲ್ ವಿ ಅಂತೇಳಿ ಹೇಳ್ತೀವಿ ನಾವು. ಡಿ ಎಕ್ಸ್ ಅಂದರೆ ಡಿಸ್ಪ್ಲೇಸ್ ಆಗಬೇಕಾದ್ರೆ ಏನಾಗಿರ್ತದೆ, ದಟ್ ವೈರ್ ಈಸ್ ಡಿಸ್ಪ್ಲೇಸಿಂಗ್ ವಿತ್ ಅ ವೆಲಾಸಿಟಿ. ಸೊ ದಟ್ ಈಸ್ ವಿ.